ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಇವತ್ತಿನಿಂದ ಶುರುವಾಗಲಿದ್ದು, ಬಿಎಲ್ಒಗಳು ಜುಲೈ 29ರ ತನಕ ರಾಜ್ಯದ ಮನೆ ಮನೆಗೆ ಭೇಟಿ ಕೊಟ್ಟು ಮತಪಟ್ಟಿ ಪರಿಷ್ಕರಣೆಯ ಎನ್ಯುಮರೇಷನ್ ಫಾರ್ಮ್ ಅನ್ನು ನೀಡಲಿದ್ದಾರೆ. ಈ ಅರ್ಜಿ ಸಲ್ಲಿಸದೇ ಇದ್ರೆ ಏನಾಗುತ್ತೆ ಗೊತ್ತಾ? ಬಿಎಲ್ಒ ಅಧಿಕಾರಿಗಳಿಗೆ ಯಾವ್ಯಾವ ಮಾಹಿತಿಯನ್ನ ಕೊಡಬೇಕು ಗೊತ್ತಾ? ಮತದಾರರು ಫಾರ್ಮ್ ಭರ್ತಿ ಮಾಡಿ ಸಹಿ ಮಾಡಿ ಬಿಎಲ್ಒಗಳಿಗೆ ಮರಳಿ ಕೊಡಬೇಕು ಅಂತ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇವತ್ತಿನಿಂದ ಜುಲೈ 29ರ ತನಕ ಮನೆ ಮನೆಗೆ ಹೋಗಿ ಬಿಎಲ್ಒಗಳು ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಾರೆ. ಎಲ್ಲಾ ಬಿಎಲ್ಒಗಳಿಗೆ ಫಾರ್ಮ್ ವಿತರಿಸಲಾಗಿದೆ. ಮನೆ ಮನೆಗೆ ಹೋಗಿ ಬಿಎಲ್ಒಗಳು 2 ಪ್ರತಿ ಫಾರ್ಮ್ ಅನ್ನ ಮತದಾರರಿಗೆ ಕೊಡ್ತಾರೆ. 59,050 ಬಿಎಲ್ಒಗಳು ತಮ್ಮ ಮೊಬೈಲ್ ನಲ್ಲಿ ಲಾಗಿನ್ ಆಗಿ ಪ್ರಕ್ರಿಯೆಯನ್ನ ಶುರು ಮಾಡಲಿದ್ದಾರೆ. ಇಲ್ಲಿ ಮತದಾರರು ಅಧಿಕಾರಿಗಳು ಕೊಡೋ ಎನ್ಯುಮರೇಷನ್ ಫಾರ್ಮ್ ಅನ್ನ ಭರ್ತಿ ಮಾಡಿ ಸಹಿ ಮಾಡದೇ ಇದ್ರೆ ಮಾತ್ರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಇರುತ್ತೆ. ಎನ್ಯುಮರೇಷನ್ ಫಾರ್ಮ್ ಅನ್ನ ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ಫಿಲ್ ಮಾಡಬಹುದು. ಯಾವುದೇ ಬೇರೆ ಭಾಷೆಯಲ್ಲಿ ಭರ್ತಿ ಮಾಡೋ ಹಾಗಿಲ್ಲ. ಮಾಹಿತಿಯಲ್ಲಿ ವ್ಯತ್ಯಯ ಇದ್ರೆ ಅಂತವರಿಗೆ ನೋಟಿಸ್ ಕೊಡಲಾಗುತ್ತೆ. ನೋಟಿಸ್ ಬಂದ ನಂತರ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಆಗಸ್ಟ್ 5ರ ನಂತರ ಅಗತ್ಯ ಇದ್ರೆ ಮಾತ್ರ ದಾಖಲೆಗಳನ್ನ ಕೇಳಲಾಗುತ್ತೆ. ಅಲ್ಲಿ ತನಕ ಮತದಾರರಿಂದ ಯಾವುದೇ ದಾಖಲೆಗಳನ್ನ ಪಡೆಯೋದಿಲ್ಲ. ಯಾರು ಬಿಎಲ್ಒಗಳಿಗೆ ದಾಖಲೆಗಳನ್ನ ಕೊಡಬೇಡಿ, ನೋಟಿಸ್ ಬಂದ್ರೆ ಮಾತ್ರ ದಾಖಲೆಯನ್ನ ಕೇಳ್ತಾರೆ. ಅಧಿಕಾರಿಗಳು ಬಂದಾಗ ಏನ್ ಮಾಡಬೇಕು ಅಂದ್ರೆ, ಈಗ ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆಗೆ ಭೇಟಿ ಕೊಡ್ತಾರೆ. ಗಣತಿ ನಮೂನೆಗಳ ವಿತರಣೆ ಮಾಡ್ತಾರೆ. ನಮೂನೆ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ವಾಪಸ್ ಕೊಡಬೇಕು. ಗಣತಿ ನಮೂನೆ ವಿತರಣೆ ಸಂಬಂಧ ಮನೆಗೆ ಸ್ಟಿಕ್ಕರ್ ಅಂಟಿಸ್ತಾರೆ ಅಧಿಕಾರಿಗಳು. ಮನೆಗೆ ಬೀಗ ಹಾಕಿದ್ರೆ ಮತ್ತೊಂದು ಸ್ಟಿಕ್ಕರ್ ಅಂಟಿಸಿ ಮುಂದಿನ ಭೇಟಿಯ ಮಾಹಿತಿಯನ್ನ ಕೊಡ್ತಾರೆ. ಇನ್ನು ಬಿಎಲ್ಒಗಳು ಮನೆಗೆ ಭೇಟಿ ಕೊಟ್ಟಾಗ ನೇರಳೆ ಬಣ್ಣ ಅಥವಾ ಕೆಂಪು ಬಣ್ಣದ ಸ್ಟಿಕ್ಕರ್ ಅಂಟಿಸಲಾಗುತ್ತೆ. ಬಿಎಲ್ಒಗಳು ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಟ್ಟಿದ್ರೆ ನೇರಳೆ ಬಣ್ಣದ ಸ್ಟಿಕ್ಕರ್ ಅಂಟಿಸ್ತಾರೆ. ಮನೆ ಬಾಗಿಲು ಬಂದಿದ್ರೆ ರೆಡ್ ಕಲರ್ನ ವೃತ್ತಾಕಾರದ ಸ್ಟಿಕ್ಕರ್ ಅಂಟಿಸಲಾಗುತ್ತೆ. ರೆಡ್ ಕಲರ್ ಸ್ಟಿಕ್ಕರ್ ನಲ್ಲಿ ನೆಕ್ಸ್ಟ್ ಯಾವಾಗ ಬರ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಮಾಹಿತಿ ಇರುತ್ತೆ. ಅಧಿಕಾರಿಗಳು ಮನೆಗೆ ಬಂದಾಗ ಸದಸ್ಯರು ಇರದೇ ಇದ್ರೆ ಆನ್ಲೈನ್ ನಲ್ಲೂ ಕೂಡ ಅರ್ಜಿ ಸಲ್ಲಿಸಬಹುದು. ಈ ಎನ್ಯುಮರೇಷನ್ ಫಾರ್ಮ್ ಹೇಗಿರುತ್ತೆ ಅಂದ್ರೆ, ಮತದಾರರ ಹೆಸರು, ವೋಟರ್ ಐಡಿ ಇದ್ರೆ, EPIC ನಂಬರ್ ಅಂದ್ರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡು, ಚುನಾವಣಾ ಫೋಟೋ ಗುರುತಿನ ಚೀಟಿ ನಂಬರ್, ಸಂಬಂಧಿಕರ ಹೆಸರು ಅಂದ್ರೆ ನಿಮ್ಗೆ ಅವ್ರು ಏನಾಗಬೇಕು ಸಂಬಂಧ ಅನ್ನೋದ್ರ ಬಗ್ಗೆ ಬರೀಬೇಕು, ಜಿಲ್ಲೆ, ರಾಜ್ಯ, ಕ್ಷೇತ್ರದ ಹೆಸರು, ಕ್ಷೇತ್ರದ ಸಂಖ್ಯೆ, ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆ, ಜನ್ಮ ದಿನಾಂಕ, ಆಧಾರ್ ಕಾರ್ಡ್, ಮೊಬೈಲ್ ಸಂಖ್ಯೆ, ತಂದೆ ಅಥವಾ ಪೋಷಕರ ಹೆಸರು, ಪೋಷಕರ EPIC ನಂಬರ್, ತಾಯಿ ಹೆಸರು, ಅವರ EPIC ನಂಬರ್, ಮದುವೆ ಆಗಿದ್ರೆ ಗಂಡ ಹೆಂಡತಿ ಹೆಸರು ಜೊತೆಗೆ ಅವರ EPIC ನಂಬರ್ ಅನ್ನ ಕೂಡ ಸೇರಿಸಬೇಕು. ಸೊ 30/6/2026ರಿಂದ 29/7/2026 ತನಕ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಟ್ಟು ಗಣತಿ ನಮೂನೆಗಳನ್ನು ಕೊಟ್ಟು ಮಾಹಿತಿಯನ್ನ ಸಂಗ್ರಹಿಸಲಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.